ಶುಭೋದಯ ಮಕ್ಕಳೇ. ಪಾಠ 15 ಆಡೋಣವಾ. ಆಟ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ? ಆಟ ಆಡೋದು ಅಂದರೆ ಇಲ್ಲಿ ಯಾವ ಆಟ ಆಡೋಣ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಆಟಗಳನ್ನು ಕಲಿಯಲು ಗೊಂದಲವಿಲ್ಲದೆ ಆಡಲು ನಿಯಮಗಳನ್ನು ಅರಿಯಬೇಕು. ಈ ಆಟವನ್ನು ಗಮನಿಸು, ನಿಯಮಗಳನ್ನು ತಿಳಿದು ಸೂಚನೆಗಳನ್ನು ಅನುಸರಿಸಿ ಗೆಳೆಯರೊಡನೆ ಆಡು. ಇಲ್ಲಿ ಯಾವುದೋ ಆಟ ಕಲಿಸ್ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋದನ್ನೇ ಆಟ ಆಡಬೇಕು ಅಂತಂದರೆ ಸರಳವಾಗಿ ಸೊಗಸಾಗಿ ಆಡಬೇಕು ಅಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರೆ ಯಾರಿಗೂ ತೊಂದರೆನೂ ಆಗಲ್ಲ, ಆಟದ ನಿಯಮಗಳನ್ನು ತಿಳ್ಕೊಂಡಂಗೆ ಆಗುತ್ತೆ, ನಾವು ಆಟನ ಕಲ್ತಂಗಾಗುತ್ತೆ. ಯಾವ ಆಟ ನೋಡೋಣ. ಕಿಶೋರ ಜೋರಾಗಿ ಅಳುವ ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಕಿಶೋರ ಅವನು ಅಳ್ತಾ ಇರ್ತಾನೆ ಜೋರಾಗಿ. ಅವಾಗ ಅಜ್ಜ ಬರ್ತಾನೆ ಹೊರಗೆ. ಯಾಕೆ ಅಳ್ತಾ ಇದ್ದಾನೆ ಇವನು ನೋಡೋಣ ಅಂತ. ಅಳಲು ಕಾರಣ ಏನೆಂದು ಕೇಳಿದಾಗ ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು. ಯಾಕೆ ಅಳ್ತಾ ಇದ್ದಾನೆ ಅಂತ ಅವ್ರ ತಾತ ಕೇಳಿದಾಗ ಅವನೇನು ಹೇಳ್ತಾನೆ, ನನಗೆ ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಪ್ರಮೀಳಕ್ಕ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜ, ಪ್ರಮೀಳ ತಮ್ಮನನ್ನು ಕರೆದುಕೊಂಡು ಆಡಬಾರದೇಕೆ? ಅದಕ್ಕೆ ಮೊಮ್ಮಗಳನ್ನು ಕರೆದು ನಿಮ್ಮ ತಮ್ಮನ ಕರ್ಕೊಂಡು ಆಟ ಆಡಬೇಕಲ್ವಾ ಜೊತೆಗೆ ಅಂತ ಹೇಳ್ತಾನೆ. ಪ್ರಮೀಳ ಏನು ಹೇಳ್ತಾಳೆ, ಅಜ್ಜ ನಾನು ಕುಂಟೆಬಿಲ್ಲೆ ಆಡೋಕೆ ಪದ್ಮ ಬರುತ್ತಾಳೆ. ಕಿಶೋರನಿಗೆ ಕುಂಟೆಬಿಲ್ಲೆ ಆಡಲು ಬರುವುದಿಲ್ಲ, ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? ಅದಕ್ಕೆ ಅವಳು ಹೇಳ್ತಾಳೆ, ತಾತ ನಾವು ಕುಂಟೆಬಿಲ್ಲೆ ಆಡ್ತಾ ಇದ್ದೀವಿ, ನಾನು ನನ್ನ ಸ್ನೇಹಿತೆ ಪದ್ಮ ಆಟ ಆಡ್ತಾ ಇದ್ದೀವಿ, ಆದರೆ ಅವನಿಗೆ ಕುಂಟೆಬಿಲ್ಲೆ ಆಡೋಕ್ಕೆ ಬರಲ್ಲ, ಅವನನ್ನು ಹೆಂಗೆ ಆಟಕ್ಕೆ ಸೇರಿಸ್ಕೊಳ್ಳಿ ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಅಜ್ಜ, ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ. ಅದಕ್ಕೆ ಅಜ್ಜ ಹೇಳ್ತಾರೆ, ಹೌದು ಅವನಿಗೆ ಆಟ ನಾನು ಹೇಳ್ಕೊಡ್ತೀನಿ, ಆದರೆ ಅವನ ಜೊತೆ ಆಟ ಆಡೋಕ್ಕೆ ಬೇರೆ ಯಾರೂ ಇಲ್ಲಲ್ಲ, ನಾನು ಇದೇ ಆಟನ ಹೇಳ್ಕೊಡ್ತೀನಿ ಅವನಿಗೆ ಅಂತ ಹೇಳ್ತಾನೆ. ಕಿಶೋರ ಕುಣಿದು ಕುಪ್ಪಳಿಸಿ, ಓ ಅಜ್ಜ ಆಟ ಹೇಳಿಕೊಡ್ತಾರೆ, ಕುಂಟೆಬಿಲ್ಲೆ ಆಟ ಅಂದರೆ ನನಗೂ ತುಂಬ ಇಷ್ಟ. ಅಜ್ಜ ನೋಡು ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡಿಕೊಂಡಿದ್ದೀನಿ. ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಕಿಶೋರನಿಗೆ, ಅಜ್ಜ ನನಗೆ ಹೇಳ್ಕೊಡ್ತಾರೆ ಈ ಆಟನ ಅಂತ ಕುಡ್ಕೊತ ಸಂತೋಷ ವ್ಯಕ್ತಪಡಿಸ್ತಾನೆ. ನನಗೂ ಹೇಳ್ಕೊಡ್ತಾರೆ ಕುಂಟೆಬಿಲ್ಲೆ ಆಟ ಆಡೋಕ್ಕೆ, ನಾನು ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾನೆ. ಪ್ರಮೀಳ, ಕಿಶೋರ ಬಿಲ್ಲೆ ನಯವಾಗಿ ದುಂಡಾಗಿರಬೇಕು, ಇಲ್ಲವಾದರೆ ಕಾಲಿನಿಂದ ತಳ್ಳುವಾಗ ಗಾಯವಾಗುತ್ತೆ, ಆಟ ಆಡುವಾಗ ಅವಸರ ಮಾಡಬಾರದು. ಅದಕ್ಕೆ ಅವ್ರ ಅಕ್ಕ ಏನು ಹೇಳ್ತಾಳೆ, ಕುಂಟೆಬಿಲ್ಲೆ ಆಡಬೇಕಾದ್ರೆ ಅದಕ್ಕೆ ಬಚ್ಚ ಅಂತೀವಲ್ಲ, ಅದು ದುಂಡಾಗಿರಬೇಕು, ನಯಸ್ಸಾಗಿರಬೇಕು, ಅದಕ್ಕೆ ಬಿಲ್ಲೆ ಅಂತಲೂ ಹೇಳ್ತಾರೆ. ಅದು ಕಾಲಿಂದ ಹೊಡಿಬೇಕಾದ್ರೆ ಚೂಪಾಗಿದ್ರೆ ನಮಗೆ ಗಾಯ ಆಗುತ್ತೆ, ಮತ್ತು ಅರ್ಜೆಂಟ್ ಮಾಡಿದ್ರೆ ಔಟ್ ಆಗ್ತೀವಿ, ನಿಧಾನಕ್ಕೆ ಆಟ ಆಡಬೇಕು ಅಂತ ಪ್ರಮೀಳ ಹೇಳ್ತಾಳೆ. ಅದಕ್ಕೆ ಅಜ್ಜ ಏನು ಹೇಳ್ತಾನೆ ನೋಡಿ, ಕಿಶೋರ ಅಕ್ಕ ಹೇಳಿದ್ದು ಸರಿ, ಅವಳ ಸೂಚನೆಯನ್ನು ಪಾಲಿಸಬೇಕು ಆಯಿತಾ? ಅದಕ್ಕೆ ಅಜ್ಜ ಹೇಳ್ತಾನೆ, ಹೌದು ನಿಮ್ಮ ಅಕ್ಕ ಹೇಳ್ತಾರೆ ಸರಿಯಾಗಿದೆ, ಅದೇ ಥರ ಸೂಚನೆಗಳನ್ನು ಪಾಲಿಸ್ಕೊಂಡು ಆಟ ಆಡಬೇಕು ಅಂತ ಹೇಳ್ತಾನೆ. ಕಿಶೋರ, ಆಯಿತು, ಆದರೆ ಸೂಚನೆ ಅಂದರೆ ಏನು? ಆಯಿತು ನಾನು ಕೇಳ್ತೀನಿ, ಸೂಚನೆ ಅಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಅಜ್ಜ ಹೇಳ್ತಾನೆ, ಸೂಚನೆ ಅಂದರೆ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವ ಹೇಳಿಕೆಗಳು. ಈಗ ಹೇಳು, ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೀಯಲ್ಲವೇ? ಸೂಚನೆ ಅಂದರೆ ಆಟದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಆಡಬೇಕು ಅನ್ನೋದನ್ನು ಹೇಳ್ತಕ್ಕಂಥ ವಾಕ್ಯಗಳೇ ಸೂಚನೆಗಳು. ಹಂಗಾರೆ ಪಾಲಿಸ್ತೀಯಲ್ವಾ ಅಂತ ಅಜ್ಜ ಕೇಳ್ತಾನೆ. ಕಿಶೋರ, ಆಯಿತು ಅಜ್ಜ, ಈಗ ಕುಂಟೆಬಿಲ್ಲೆ ಅಂಕಣ ಬರೆಯೋಣವೇ? ಕುಂಟೆಬಿಲ್ಲೆ ಆಟ ಆಡೋಕ್ಕೆ ನೀವು ಮನೆಗಳನ್ನು ಕರ್ಕೊತಿರಲ್ಲ, ಅದಕ್ಕೆ ಅಂಕಣ ಅಂತ ಹೇಳ್ತಾರೆ, ಅದನ್ನು ಬರೆಯೋಣವಾ ಅಂತ ಕಿಶೋರ ಕೇಳ್ತಾನೆ. ಅಜ್ಜ, ಓಹೋ ಕಿಶೋರನಿಗೆ ಎಷ್ಟು ಆತುರ, ಆಗಲಿ ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ 4 ಚೌಕಗಳು ಬರುವಂತೆ 8 ಚೌಕಗಳನ್ನು ಬರೆ. 2 ಸಾಲಿನ ಕೊನೆಯ 2 ಚೌಕಗಳು ವಿಶ್ರಾಂತಿಗಾಗಿರುವ ಚೌಕಗಳು. ಇವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸಬೇಕು. ಅದಕ್ಕೆ ಅವನಿಗೆ ಬರೆಯೋಣ ಅಂದ ತಕ್ಷಣ ಯಾವ ಥರ ಬರಿಬೇಕು ಅಂತ ಅಜ್ಜ ಹೇಳ್ತಾನೆ ಕುಂಟೆಬಿಲ್ಲೆ ಅಂಕಣನ. ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಕ್ಕೆ ಬಲಕ್ಕೆ ಹೊಂದಿಕೊಂಡಂತೆ ತಲಾ 4 ಚೌಕಗಳು ಬರುವಂತೆ 8 ಚೌಕಗಳನ್ನು ಬರೆ. 8 ಚೌಕಗಳನ್ನು ಬರಿಬೇಕು, ನಿಮಗೆ ಬರೆಯೋದು ಗೊತ್ತಿದೆ ಅಲ್ಲ. 2 ಸಾಲಿನ ಕೊನೆಯ 2 ಚೌಕಗಳು ವಿಶ್ರಾಂತಿಗಾಗಿ ಇರುವ ಚೌಕಗಳು. ಕೊನೆಗೆ ಲಾಸ್ಟಿಗೆ ಬರೋದಕ್ಕೆ ಅದು ವಿಶ್ರಾಂತಿ ಚೌಕ ಅಂತಾರೆ. ಅವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸಬೇಕು. ನಾವು 8 ಮಾರ್ಕ್ ಹಾಕ್ತೀವಲ್ಲ ಆ ಥರ ಮಾರ್ಕ್ ಮಾಡಬೇಕು, ಯಾಕಂದರೆ ಅದು ವಿಶ್ರಾಂತಿ ತಗೋಬೇಕಲ್ಲಿ ಅಂತ. ಅಜ್ಜ ತಿಳಿಸಿದಂತೆ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ. ಪ್ರಮೀಳ ಅವನಿಗೆ ಸಹಾಯ ಮಾಡಿದಳು. ಕಿಶೋರ ಅಂಕಣ ಬರೀತಾನೆ, ಅವರ ಅಕ್ಕ ಸಹಾಯ ಮಾಡ್ತಾಳೆ. ಇಲ್ಲಿ ಅಂಕಣ ಬರ್ತಿದ್ದಾರೆ ನೋಡಿ, ಇಲ್ಲಿ 4 ಮನೆ, ಇಲ್ಲಿ 4 ಮನೆ ಇದೆ, ಕೊನೆಗೆ ಇಲ್ಲಿ ವಿಶ್ರಾಂತಿಗಾಗಿ ಮನೆಗಳನ್ನು ಆ ಕಡೆಯಿಂದ ಮೂಲೆ ಈ ಕಡೆ ಮೂಲೆಯಿಂದ ಸೇರಿಸಿದ್ದಾರೆ. ಪ್ರಮೀಳ, ಅಜ್ಜ ನೀನು ಈ ಆಟ ಆಡಿರುವೆಯಾ? ಅದಕ್ಕೆ ಪ್ರಮೀಳ ಕೇಳ್ತಾಳೆ, ನೀನೆಲ್ಲ ಇವನಿಗೆ ಹೇಳ್ಕೊಟ್ಟಿಯಲ್ಲ, ನೀನು ಆಟ ಆಡಿದ್ಯಾ ಅಂತ ಕೇಳ್ತಾಳೆ. ಅಜ್ಜ, ಓಹೋ ನಾನು ಆಡಿದ್ದೆ, ನಮ್ಮ ಕಾಲದಲ್ಲಿ ಇನ್ನೂ ಎಷ್ಟೋ ಬೇರೆ ಬೇರೆ ಆಟಗಳು ಇದ್ದವು. ಕಲ್ಲೋ ಮಣ್ಣು, ಚಿನ್ನಿದಾಂಡು, ಓಟದ ಆಟ, ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು
ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಇದ್ದವು. ಸದ್ಯಕ್ಕೆ ಈಗ ಈ ಆಟ ಆಡೋಣ. ಅದಕ್ಕೆ ಅಜ್ಜನಿಗೆ ಕೇಳ್ತಾಳೆ ಪ್ರಮೀಳಾ, ನೀನು ಆಟ ಆಡಿದ್ಯಾ ಅಂತ. ಓಹೋ, ನಾವು ಆಟ ಆಡಿದ್ದೀವಿ. ಇಷ್ಟಲ್ಲದೆ ಕಲ್ಲು ಮಣ್ಣು ಆಡ್ತಾ ಇದ್ವಿ, ಚಿನ್ನಿದಾಂಡು ಆಟ ಆಡ್ತಿದ್ವಿ, ಓಡೋದಾಡ್ತಾ ಇದ್ವಿ, ಮರಕೋತಿ ಆಟ ಆಡ್ತಿದ್ವಿ. ಇವೆಲ್ಲ ಹೊರಾಂಗಣ ಆಟಗಳು, ಅಂದರೆ ಮನೆಯಿಂದ ಹೊರಗಡೆ ಮೈದಾನದಲ್ಲಿ ಆಡ್ತಕ್ಕಂಥ ಆಟಗಳು. ಅಷ್ಟಲ್ಲದೆ ಆನೆಕಲ್ಲಾಟ, ಚೌಕಾಬಾರ, ಉದ್ದಿನ ಮೂಟೆ ಆಟ, ಇವು ಒಳಗಡೆ ಆಟ ಆಡ್ತೀವಿ. ಎಲ್ಲ ನಾವು ಆಟ ಆಡ್ತಿದ್ವಿ. ಸದ್ಯ ಈಗ ನಾವು ಈ ಕುಂಟೆಬಿಲ್ಲೆ ಆಟ ಆಡೋಣ ಅಂತ ಅಜ್ಜ ಹೇಳ್ತಾನೆ. ಕಿಶೋರ ಅದಕ್ಕೇನು ಹೇಳ್ತಾನೆ, ಆಯಿತು, ಇನ್ನೊಮ್ಮೆ ಆ ಆಟಗಳನ್ನು ಹೇಳಿಕೊಡು. ಈಗ ಕುಂಟೆಬಿಲ್ಲೆ ಅಂಕಣ ಬರೆದಾಯಿತು, ಮುಂದೇನು ಮಾಡುವುದು? ಅದಕ್ಕೆ ಕಿಶೋರ ಹೇಳ್ತಾನೆ, ಆಯಿತು ಅಜ್ಜ, ಈ ಆಟಗಳನ್ನು ಇನ್ನೊಂದು ಸಲ ಆಡೋಣ. ಈ ಕುಂಟೆಬಿಲ್ಲೆ ಆಟ ಆಡೋಣ. ಈಗ ಬರೆದಾಯ್ತಲ್ಲ, ಮುಂದೇನು ಮಾಡಬೇಕು ಅಂತ ಕೇಳ್ತಾನೆ. ಪ್ರಮೀಳಾ, ಕಿಶೋರ, ಮೊದಲು ಆಟದ ನಿಯಮ, ಆಟವಾಡುವ ವಿಧಾನ ತಿಳಿದುಕೋ. ಆಟ ಆಡುವಂತೆ ಮೊದಲು ಅದರ ನಿಯಮಗಳಂದರೆ ರೂಲ್ಸ್ ಏನು ಅಂತ ತಿಳ್ಕೊ, ಮತ್ತು ಯಾವ ಥರ ಆಡಬೇಕು ಅಂತ ತಿಳ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜ ಹೇಳ್ತಾನೆ, ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂತೆ. ಈಗ ಬಚ್ಚ ಅಂದರೆ ಬಿಲ್ಲೆ ಹಾಕ್ತಾ ಇರ್ಬೇಕಾದ್ರೆ ಯಾವುದಾದ್ರೂ ಬರ್ದಿರೋ ಅಂಕಣದ ಗೆರೆ ಮೇಲೆ ಬಿದ್ದರೂ, ಎಲ್ಲೇ ಬಿದ್ದರೂ ನೀನು ಔಟ್ ಆದಂಗೆ ಆ ಗೆರೆ ಮೇಲೆ ಬಿದ್ದರೆ. ಅಂದರೆ ಆಗ ಇನ್ನೊಬ್ಬ ಆಟಗಾರರ ಸರದಿ. ಆವಾಗ ಇನ್ನೊಬ್ಬ ಆಟಗಾರರು ನಿಂದ ಮುಗೀತು, ಅವ್ರು ಆಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಎಲ್ಲ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು. ಎಲ್ಲ ಮನೆಗಳನ್ನು ಮುಗಿಸ್ಬೇಕು. ಒಂದು ಮನೆ ಆಟ ಆಡ್ಬೇಕಾದ್ರೆ ಎಲ್ಲ ಮನೆಯೂ ರೌಂಡ್ ಮುಗಿಸ್ಕೋಬೇಕು. ಆಡ್ತಾ ಆಡ್ತಿರ್ಬೇಕಾದ್ರೆ ಯಾವುದಾದ್ರೂ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂಗೆ ಅಂತ ಹೇಳ್ತಾರೆ. ಪ್ರಮೀಳಾ, ಮೊದಲ 3 ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ 3ನೇ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತಗೊಳ್ಳಬೇಕು. ಈಗ 3 ಮನೆ ಆದಮೇಲೆ ಅದು ವಿಶ್ರಾಂತಿ ಚೌಕ ಬರೆದಿರ್ತಾರಲ್ಲ, ಅಲ್ಲಿ ಕಳಿಸ್ಬಾರ್ದು ಬಚ್ಚ, ಈ ಕಡೆ ತಳ್ಳಬೇಕು ಅಂತ ಹೇಳಿ ಆಮೇಲೆ ವಿಶ್ರಾಂತಿ ಘಟ್ಟದಲ್ಲಿ ವಿಶ್ರಾಂತಿ ತಗೋಬೇಕು. ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲೇ ತಳ್ಳುತ್ತಾ ಸಾಗಬೇಕು. ಮತ್ತು ಈ ಕಡೆ ಬಂದ್ಬಿಟ್ಟು ಪೂರ್ತಿ ಒಂದೊಂದು ಮನೆ ಮುಂದೆ ತಳ್ಕೊತ ಹೊರಗಡೆ ಬರಬೇಕು ಅಂತ ಹೇಳ್ತಾಳೆ ಅಜ್ಜ. ಹೀಗೆ ಕುಂಟುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲನ್ನು ನೆಲಕ್ಕೆ ಊರಿದರೂ ಕುಂಟುತ್ತಾ ಗೆರೆಯನ್ನು ತುಳಿದರೂ ಔಟ್ ಆದಂತೆ. ಹಿಂಗೆ ಆಟ ಆಡ್ತಾ ಇರಬೇಕಾದ್ರೆ ನಮ್ಮದೇನಾದ್ರು ಬ್ಯಾಲೆನ್ಸ್ ನಿಯಂತ್ರಣ ಅಂದರೆ ಬ್ಯಾಲೆನ್ಸ್ ತಪ್ಪಿ ಕಾಲು ಕೆಳಗೆ ಬಿಟ್ರೂ ಮತ್ತು ಗೆರೆ ತುಳಿದ್ರೂ ಔಟ್ ಆದಂಗೆ ಅಂತ ಅಜ್ಜ ಆಟದ ನಿಯಮನ ವಿವರಿಸ್ತಾರೆ. ಪ್ರಮೀಳಾ, ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು. ಲಾಸ್ಟ್ ಮನೆಗೆ ಬಂದಾಗ ಅಲ್ಲಿಂದ ಬಿಲ್ಲೆನ ಹೊರಗಡೆ ತಳ್ಳಬೇಕು. ಆ ನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು. ಲಾಸ್ಟಿಗೆ ಸುಮ್ಮನೆ ಹೊರಗಡೆ ಬರೋಂಗಿಲ್ಲ. ಬಚ್ಚ ಎಲ್ಲಿಗೆ ಹೋಗಿರುತ್ತೋ ಅಲ್ಲಿ ತನಕ ಹಾರಿ ಅದನ್ನು ತುಳಿದ್ರೆ ಅಲ್ಲಿಗೆ ಒಂದು ಸುತ್ತು ಮುಗಿದಂಗೆ, ಅಲ್ಲಿಗೆ ಒಂದು ಸುತ್ತು ಮುಗಿದಂತೆ ಅಂತ ಪ್ರಮೀಳಾ ಹೇಳ್ತಾಳೆ. ಅಜ್ಜ, ಎಚ್ಚರವಿರಲಿ, ಹಾಗೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ ಅದನ್ನು ಹಾರಿ ತುಳಿಯದಿದ್ದರೆ ನೀನು ಔಟ್ ಆದಂತೆ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಹೊರಗಡೆ ಬಂದಿರೋ ಬಿಲ್ಲೆನ ನೀವು ತುಳಿಲಿಲ್ಲ ಅಂತಂದರೆ ಅವಾಗೂ ಔಟ್ ಆದಂಗೆ. ಹಾಗಾಗಿ ಬಿಲ್ಲೆಯನ್ನು ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡರೆ ಹಾರಿ ತುಳಿಯಲು ಸುಲಭ. ಅದಕ್ಕೆ ಕೊನೆಯ ಮನೆಯಿಂದ ಹೊರಗಡೆ ಬಿಲ್ಲೆ ತಳ್ಳಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ, ಗೆರೆಗೆ ತಾಕಬಾರ್ದು, ಹೊರಗೆ ಹೋಗಂಗೆ ತಳ್ಕೊಂಡ್ರೆ ನೀವು ಹಾರಿ ಅದ್ರ ಮೇಲೆ ಕಾಲಿಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಜ್ಜ ಹೇಳ್ತಾರೆ. ಕಿಶೋರ, ಎಷ್ಟು ದೂರ ತಳ್ಳಿದರೂ ನಾನು ಹಾರಿ ತುಳಿಯುವೆ. ಅದಕ್ಕೆ ಕಿಶೋರನ ಹೇಳ್ತಾನೆ, ಓಹೋ, ನಾನು ಎಷ್ಟು ದೂರ ಕಳಿಸಿದ್ರು ನಾನು ಹಾರಿ ತುಳಿದೇ ಬಿಡ್ತೀನಿ ಅಂತ ಉತ್ತರ ಕೊಡ್ತಾನೆ. ಜಿಗಿಯುವುದೆಂದರೆ ನನಗೆ ತುಂಬ ಇಷ್ಟ. ಸರಿ, ಈಗ ನನಗೆ ಆಟದ ವಿಧಾನ ನಿಯಮ ತಿಳಿಯಿತು. ಈಗ ಆಟ ಆಡಲೇ ಅಜ್ಜ? ನನಗೆ ಕುಣಿಯೋದಂದರೆ ಇಷ್ಟ. ನಾನು ಎಷ್ಟಾದರೂ ದೂರ ತಳ್ಳಿದ್ರು ನಾನು ಜಿಗಿದು ಅದನ್ನು ಬಚ್ಚ ತುಳಿತೀನಿ. ಈಗ ನನಗೆ ಆಟ ಹೇಗೆ ಆಡಬೇಕು ಅಂತ ಗೊತ್ತಾಯಿತು, ಪ್ರಾರಂಭ ಮಾಡೋಣ ಅಂತ ಕೇಳ್ತಾನೆ ಅಜ್ಜ. ಸರಿ, ಮೊದಲು ಅಂಕಣದ ಮುಂದೆ ನಿಂತುಕೋ. ಬಿಲ್ಲೆಯನ್ನು ಬಲಭಾಗದ ಮೊದಲನೇ ಚೌಕಕ್ಕೆ ಎಸೆದು ಸೂಚನೆಯಂತೆ ಆಟ ಮುಂದುವರೆಸು. ಆಯಿತು, ಈಗ ಪ್ರಾರಂಭ ಮಾಡೋಣ. ಮೊದಲು ಅಂಕಣದ ಮುಂದೆ ನಿಂತ್ಕೋ, ಒಂದು ಬಿಲ್ಲೆನ ಬಲಭಾಗದ ಮೊದಲನೇ ಚೌಕಕ್ಕೆ ಹಾಕು ಅಂತ ಹೇಳ್ತಾರೆ. ಹಂಗೆ ಆಟ ಆಡ್ತಾರೆ. ಅಜ್ಜನ ಸೂಚನೆಯಂತೆ ಕಿಶೋರ ಬಿಲ್ಲೆಯನ್ನು ಮೊದಲನೇ ಮನೆಗೆ ಎಸೆದನು. ಮೊದಲನೇ ಮನೆಗೆ ಆ ಬಿಲ್ಲೆ ಎಸಿತಾನೆ. ಕುಂಟುತ್ತಾ ಕಾಲಿನಿಂದ ಬಿಲ್ಲೆಯನ್ನು ಚೌಕದಿಂದ ಚೌಕಕ್ಕೆ ದೂಡುತ್ತಾ 3ನೇ ಚೌಕದಿಂದ ಎಡಪಕ್ಕದ 4ನೇ ಚೌಕಕ್ಕೆ ದೂಡಿ ವಿಶ್ರಾಂತಿ ಘಟ್ಟಗಳಲ್ಲಿ ಕಾಲುವರಿ ವಿಶ್ರಾಂತ ಪಡೆಯುವನು. ಒಂದೊಂದೇ ಮನೆ ಮುಂದೆ ತಳ್ಕೊತ 3ನೇ ಮನೆಗೆ ಬಂದಾಗ ಮುಂದೆ ವಿಶ್ರಾಂತಿ ಚೌಕ ಇರುತ್ತಲ್ಲ, ಅದಕ್ಕೆ ಹೋಗಬಾರ್ದು, ಹಿಂಗೆ ಪಕ್ಕ ತಳ್ಳಿಬಿಟ್ಟು ಅಲ್ಲಿ ಬಂದು ವಿಶ್ರಾಂತಿ ಪಡಿತಾನೆ. ವಿಶ್ರಾಂತಿ ಘಟ್ಟಗಳಲ್ಲಿ ಕಾಲುವರಿ ವಿಶ್ರಾಂತಿ ಪಡೆಯುವನು. ಮತ್ತೆ ಕುಂಟುತ್ತಾ 4ನೇ ಚೌಕದಿಂದ ಬಿಲ್ಲೆಯನ್ನು ದೂಡುತ್ತಾ 5, 6ನೇ ಚೌಕಕ್ಕೆ ಬಂದು ಅಲ್ಲಿಂದ ಹೊರಗೆ ದೂಡಿ ಜಿಗಿದು ಬಿಲ್ಲೆಯನ್ನು ತುಳಿಯುವನು. 4ನೇ ಮನೆ, 5ನೇ ಮನೆ, 6ನೇ ಮನೆ ಆದಮೇಲೆ ಹೊರಗಡೆನೂ ಬಿಲ್ಲೆ ಕಳಿಸ್ತಾನೆ, ಅದನ್ನು ಹಾರಿ ತುಳಿತಾನೆ ಅಜ್ಜ. ಭೇಷ್ ಕಿಶೋರ, ತುಂಬ ಚೆನ್ನಾಗಿ ಆಡಿದ್ದೀಯಾ. ಮೊದಲನೆಯ ಸುತ್ತು ಇಲ್ಲಿಗೆ ಮುಗಿಯಿತು. ಕಿಶೋರ ಒಂದೇ ಸಲ ಎಷ್ಟು ಚೆನ್ನಾಗಿ ಆಟ ಕಲ್ತ್ಕೊಂಡು
ಒಂದು ಸುತ್ತು ಮುಗಿಸೇ ಬಿಟ್ಟ. ನೋಡಿ ಚೆನ್ನಾಗಿ ಆಡಿದ್ಯಾ ಅಂತ ಅವರ ಅಜ್ಜ ಬೇಷ್ ಅಂತ ಹೇಳ್ತಾನೆ. ಕಿಶೋರ ಹಬ್ಬ ಅಂತೂ ಒಂದು ಸುತ್ತು ಮುಗೀತು, ಎಷ್ಟು ಖುಷಿ ಆಯಿತು, ಜೊತೆಗೆ ಸುಸ್ತು ಆಯಿತು. ಅವನಿಗೆ ಹೊಸ ಆಟ ಕಲ್ತಿದ್ದೊಂದು, ಒಂದು ಸುತ್ತು ಯಶಸ್ವಿಯಾಗಿ ಮುಗಿಸಿದೊಂದು ಎಲ್ಲ ಸೇರಿ ತುಂಬ ಖುಷಿಯಾಗಿರುತ್ತೆ. ಅದನ್ನು ಹೇಳ್ತಾನೆ, ಖುಷಿ ಜೊತೆ ನನಗೆ ಸ್ವಲ್ಪ ಸುಸ್ತು ಆಯಿತು ಅಂತ ಹೇಳ್ತಾನೆ. ಅಜ್ಜ ನೋಡಿದೆಯಾ, ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ರಂಜನೆ ಪಡೆಯುವುದೇ ಈ ಆಟದ ಮುಖ್ಯ ಉದ್ದೇಶ. ಆಟ ಯಾತಕ್ಕೆ ಆಡ್ತೀವಿ, ನಮಗೆ ಖುಷಿನೂ ಆಗುತ್ತೆ, ದೇಹಕ್ಕೆ ವ್ಯಾಯಾಮನೂ ಆಗುತ್ತೆ ಅಂತ, ಅದಕ್ಕೆ ಈ ಆಟಗಳ ಉದ್ದೇಶ ಅಂತ ಅಜ್ಜ ತಿಳಿಸ್ಕೊಡ್ತಾನೆ. ಕಿಶೋರ ಮುಂದೆ ಹೇಗೆ ಆಡುವುದು, ಈಗ ಒಂದು ಸುತ್ತ ಆಯ್ತಲ್ಲ, ಮುಂದೆ ಹೇಗೆ ಆಡೋದು ಅಂತ ಕೇಳ್ತಾನೆ ಅಜ್ಜ. ಹೀಗೆಯೇ 2ನೇ ಚೌಕದಿಂದ ಆರಂಭಿಸಿ ಆಟವನ್ನು 6ನೇ ಅಂಕಣದವರೆಗೂ ಮುಂದುವರಿಸಬೇಕು. ಈಗ 1ನೇ ಚೌಕದಿಂದ ಪ್ರಾರಂಭ ಮಾಡಿ ಒಂದು ಸುತ್ತು ಮುಗಿಸಿದ, ಅದೇ ಥರ 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ ತನಕ ಆಡಬೇಕು. ಮಧ್ಯೆ ಸೂಚನೆ ತಪ್ಪಿದರೆ ಔಟ್ ಆದಂತೆ. ಮತ್ತು ರೂಲ್ಸನ್ನು ಮಧ್ಯೆ ಎಲ್ಲರೂ ಬ್ರೇಕ್ ಮಾಡಿದ್ರೆ, ಆಮೇಲೆ ಗೆರೆ ಮೇಲೆ ಬಿಲ್ಲೆ ಬಿದ್ದರೆ ಔಟ್ ಆದಂಗೆ. ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ. ಇವರು ಸರತಿ ಆದಮೇಲೆ ಇನ್ನೊಬ್ಬರದ್ದು ಬರುತ್ತೆ. ಹೀಗೆ ಸರದಿಯ ಮೇಲೆ ಆಡಿ ಯಾರು ಮೊದಲಿಗೆ ಆಟವನ್ನು ಮುಗಿಸುತ್ತಾರೋ ಅವರು ಗೆದ್ದಂತೆ. ಯಾರು 6 ಮನೆಗಳನ್ನು ಮುಗಿಸ್ತಾರೋ ಅವರು ಮೊದಲು ಗೆದ್ದಂತೆ. ಈ ಆಟವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಆಡುತ್ತಾರೆ. ಈಗ ಈ ಥರ ಆಡಿದಾರಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರ, ವಿಭಿನ್ನ ಅಂದರೆ ಬೇರೆ ಬೇರೆ ರೀತಿ ಅಂತ ಆಡ್ತಾರೆ ಅಂತ ಹೇಳ್ತಾನೆ. ಇಂದಿಗೆ ಇಷ್ಟು ಸಾಕು. ಈಗ ಅಕ್ಕಳ ಗೆಳತಿ ಪದ್ಮ ಬಂದಿದ್ದಾಳೆ, ಅವರಿಬ್ಬರು ಆಡಲಿ, ನಾವು ನೋಡೋಣ ಅಲ್ವೇ. ಈಗ ಇಷ್ಟು ಸಾಕು. ಇವಾಗ ನಿಮ್ಮ ಅಕ್ಕನ ಗೆಳತಿ ಸ್ನೇಹಿತೆ ಪದ್ಮ ಬಂದಿದ್ದಾಳೆ, ಅವರಿಬ್ಬರು ಆಡಲಿ, ನಾವಿಬ್ಬರು ಕೂತ್ಕೊಂಡು ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಕಿಶೋರ ಏನು ಹೇಳ್ತಾನೆ, ಆಗಲಿ ಅಜ್ಜ ಅಂತ ಹೇಳ್ತಾನೆ. ಪ್ರಮೀಳಾ ಪದ್ಮ ಕುಂಟೆಬಿಲ್ಲಿ ಆಡತೊಡಗಿದರು. ಕಿಶೋರ ಖುಷಿಯಿಂದ ಆಟವನ್ನು ನೋಡತೊಡಗಿದ. ಇಬ್ಬರು ಗೆಳತಿಯರು ಆಟ ಆಡ್ತಾರೆ. ಕಿಶೋರ ಖುಷಿಯಿಂದ ನೋಡ್ತಾನೆ. ನೀವು ಸಹ ಚೆನ್ನಾಗಿ ಹೊರಾಂಗಣ ಆಟನೂ ಆಡ್ರಿ, ಅದರಿಂದ ನಿಮಗೆ ಮನಸ್ಸಿಗೆ ಸಂತೋಷ ಆಗುತ್ತೆ, ದೇಹಕ್ಕೆ ವ್ಯಾಯಾಮ ಆಗುತ್ತೆ, ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ.